ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಹೊಸ ವಿಧಾನದಲ್ಲಿ ತಯಾರಿಸುವಂತಹ ಒಂದು ಟೀ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬೆಲ್ಲದ ಟೀ ಮಾಡುವಾಗ ಈ ಸೀಕ್ರೆಟ್ ವಸ್ತು ಹಾಕಿ ಹೊಸ ವಿಧಾನದಲ್ಲಿ ಟೀ ಮಾಡಿ ಕುಡಿದ್ರೆ ಈ ರುಚಿನ ನೀವು ಮರೆಯೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿರುವಂತಹ ಈಸಿಯಾಗಿರುವಂತಹ ಒಂದು ಟೀ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಚಾ ಪ್ರಿಯರಿಗಂತೂ ತುಂಬನೇ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಒಂದು ಟೀ. ಒಂದ್ಸಲ ನೀವು ಈ ಒಂದು ವಿಧಾನದಲ್ಲಿ ತಯಾರಿಸಿ ನೋಡಿ, ಖಂಡಿತ ನಿಮಗೆಲ್ಲರೂ ಕೂಡ ಈ ಟೀಗೆ ನೀವು ಫಿದಾ ಆಗೋಗ್ತೀರಾ. ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ಖಂಡಿತವಾಗ್ಲೂ ತಯಾರಿಸಿ. ನಂತರ ಈಗ ನೋಡಿ, ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ನಾನು ಬಿಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಪಲಾವ್ ಎಲೆ ತಗೊಳ್ತಾ ಇದ್ದೀನಿ. ಒಂದು ಪಲಾವ್ ಎಲೆಯಲ್ಲಿ ಇಷ್ಟನ್ನು ಹಾಕ್ಕೊಳ್ತಾ ಇರೋದು, ಜಾಸ್ತಿ ಬೇಡ. ಹಾಗೆ ಚಕ್ಕೆ ನೋಡ್ಬೋದು ನೀವು, ಚಕ್ಕೆ ತಗೊಂಡಿದ್ದೀನಿ. ಅದರಲ್ಲಿ ಒಂದು ಚಿಕ್ಕ ಪೀಸನ್ನು ತಗೊಳ್ತಾ ಇದ್ದೀನಿ. ನೋಡಿ, ಇದನ್ನು ಪೌಡರ್ ಮಾಡೋದು ಬೇಡ, ಹೀಗೆ ಇರಲಿ ಇದು. ನಂತರ ಒಂದು ಕುಟಾಣಿಯನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಶುಂಠಿಯನ್ನು ತಗೊಂಡಿದ್ದೀನಿ. ನಾನಿಲ್ಲಿ 2 ಲೋಟ ಆಗೋಷ್ಟು ನಾನು ಟೀಯನ್ನು ಮಾಡ್ಕೊಳ್ತಾ ಇರೋದು. ಅದಕ್ಕೋಸ್ಕರ ಎಷ್ಟು ಇಂಗ್ರೀಡಿಯೆಂಟ್ಸ್ನ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ಇದನ್ನು ಮತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ನಂತರ ಒಂದು ಏಲಕ್ಕಿಯನ್ನು ಬಿಡಿಸಿ ತಗೊಳ್ತಾ ಇದ್ದೀನಿ. ಶುಂಠಿ ಮತ್ತು ಏಲಕ್ಕಿ ಎರಡನ್ನೂ ಕೂಡ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಕುಟಾಣಿಯಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸಾಕು, ಅಷ್ಟು ಮಾಡಿಕೊಂಡ್ರೆ ಪೂರ್ತಿಯಾಗಿ ನುಣ್ಣಗೆ ಆಗಬೇಕು ಅಂತ ಏನಿಲ್ಲ, ಹೀಗಿದ್ರೆ ನಮಗೆ ಸಾಕಾಗುತ್ತೆ. ಈಗ ಟೀ ಪೌಡರ್ ಹೇಗೆ ಬೇಯೋದಕ್ಕೆ ನಮಗೆ ಇರುತ್ತಲ್ಲ, ಸೊ ಆ ರೀತಿ ಟೀ ಪೌಡರ್ ಥರ ಇದ್ದರೆ ಸಾಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಶುಂಠಿ ಮತ್ತು ಏಲಕ್ಕಿ ಎರಡು ಕೂಡ ಪೇಸ್ಟ್ ರೆಡಿಯಾಗಿದೆ. ಸೊ ಎರಡನ್ನೂ ಕೂಡ ಇವಾಗ ನಾವು ಒಂದು ಸ್ಪೂನಿನ ಸಹಾಯದಿಂದ ತೆಗೆದಿಟ್ಕೊಳ್ಳೋಣ. ಖಂಡಿತವಾಗ್ಲೂ ಟೀ ಕಾಫಿ ಅಂದರೆ ಎಲ್ಲರಿಗೂ ಕೂಡ ತುಂಬಾ ಫೇವರ್ ಇರುತ್ತೆ. ಕೆಲವರು ಟೀ ಕಾಫಿ ಇಲ್ದಲೇ ಅವತ್ತಿನ ದಿನವೇ ನಮಗೆ ಶುರು ಆಗಲ್ಲ ಅನ್ನೋರು ಕೂಡ ಇರ್ತಾರೆ. ಅಂಥವರಿಗೆ ಈ ಒಂದು ವಿಧಾನದಲ್ಲಿ ತಯಾರಿಸಿ ನೀವು ಡಿಫ್ರೆಂಟ್ ಆಗಿರುವಂಥ ಒಂದು ಟೀ, ಅದು ಬೆಲ್ಲದ ಟೀಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು. ಕೆಲವರೆಲ್ಲ ಬೆಲ್ಲದ ಟೀಯಲ್ಲಿ ಹಾಲು ಒಡೆದೋಗುತ್ತೆ, ಮಾಡೋಕ್ಕಾಗಲ್ಲ ಅಂತ ಸುಮಾರು ಕಾಮೆಂಟ್ ಬಂದಿತ್ತು. ಆದರೆ ಖಂಡಿತ ಆ ರೀತಿ ಏನೂ ಕೂಡ ಆಗೋದಿಲ್ಲ. ನೀವು ಒಂದ್ಸಲ ತಯಾರಿಸಿ ಈ ವಿಧಾನದಲ್ಲಿ. ಓಕೆ, ನೋಡ್ರಿ, ನೀರು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಚಕ್ಕೆ ಮತ್ತು ಪಲಾವ್ ಎಲೆ ಇವೆರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿಯನ್ನು ತಗೊಳ್ತಾ ಇದ್ದೀನಿ. ನೀವು ಮಾಮೂಲಿ ಉಂಡೆ ಬೆಲ್ಲ ಇರೋದು ಅದನ್ನೇ ಹಾಕ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ನಿಮಗೆ ಎಷ್ಟು ಸ್ವೀಟ್ ಬೇಕಲ್ವಾ ಅಷ್ಟು ನೋಡಿಕೊಂಡು ಬೆಲ್ಲವನ್ನು ಉಪಯೋಗಿಸ್ಕೊಳ್ಳಿ. ಓಕೆ, ನಾನಿಲ್ಲಿ ಬೆಲ್ಲದ ಟೀಯನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಹಾಲು ಹಾಕಿದ ತಕ್ಷಣ ಒಡೆದೋಗೋ ಚಾನ್ಸಸ್ ಅಂತೂ ಇರೋದೇ ಇಲ್ಲ. ಈ ರೀತಿಯಾಗಿ ಬೆಲ್ಲದ ಟೀಯನ್ನು ತಯಾರಿಸ್ಕೋಬೋದು. ಈಗ 1 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಟೀ ಪೌಡರ್ನ ಹಾಕ್ಕೊಂಡಿದ್ದೀನಿ. ಒಂದೇ 1 ಸ್ಪೂನು ಸಾಕಾಗುತ್ತೆ 2 ಲೋಟ ನಮಗೆ ಟೀಗೆ. ಓಕೆ, ಸೊ ಈಗ ಒಂದು ಸೀಕ್ರೆಟ್ ವಸ್ತು ಕೂಡ ನೀವು ಈ ಒಂದು ಟೀಗೆ ಹಾಕ್ಕೊಳ್ಬೇಕಾಗುತ್ತೆ. ಆ ಒಂದು ಸೀಕ್ರೆಟ್ ವಸ್ತು ಏನು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಟೀ ಪೌಡರ್ ಹಾಕಿದ ನಂತರ ಒಂದು 2 ಸೆಕೆಂಡ್ವರೆಗೂ ಅದನ್ನು ಕುದಿಯೋದಕ್ಕೆ ನಾವು ಬಿಡಬೇಕಾಗುತ್ತೆ. ಚೆನ್ನಾಗಿ ಕುದ್ದ ನಂತರ ಇವಾಗ ನಾವು ಪೇಸ್ಟ್ ಮಾಡಿರುವಂಥ ಶುಂಠಿ ಮತ್ತು ಏಲಕ್ಕಿ ಪೇಸ್ಟ್ ಇದೆಯಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ನಾವು ಟೀ ಮತ್ತು ಈಗ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು, ಟೀ ಸೊಪ್ಪು ಮತ್ತು ಇವು ಎಲ್ಲದೂ ಕೂಡ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಟೀಯನ್ನು ಚೆನ್ನಾಗಿ ಕುದ್ದಾದ ನಂತರ ಸುಮಾರು ಎಷ್ಟು ನಿಮಿಷ ಬೇಕಾಗುತ್ತೆ ಅಂದರೆ 1 ರಿಂದ 1.5 ನಿಮಿಷ ಟೀಯನ್ನು ಕುದಿಸ್ಕೊಳ್ಬೇಕಾಗುತ್ತೆ ಅಷ್ಟೇ, ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ನೀರನ್ನು ಹಾಕ್ಕೊಂಡ್ರೆ 1 ಕಪ್ ಹಾಲನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದೇನು ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಹಾಲು ಹಾಕಿದ ನಂತರ ಕೆಲವರೆಲ್ಲ ಟೀ ಸೊಪ್ಪು ಹಾಕಿದ ನಂತರ ತುಂಬಾ ಹೊತ್ತು ಬೇಯಿಸಬೇಕು ಅಂತ ಅನ್ಕೊತಾರೆ. ಬೇಯಿಸಿದರೆ ಮಾತ್ರ ಟೀ ಟೇಸ್ಟ್ ಬರೋದು ಅಂತಾರೆ. ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್. ನೀವು ಒಂದು ವಿಧಾನದಲ್ಲಿ ಮಾಡೋದಾದರೆ 1 ನಿಮಿಷ ಅಥವಾ 2 ನಿಮಿಷ ಅಂದರೆ ಸಾಕು, ಜಾಸ್ತಿ ಆಗೋಯ್ತು ಅದನ್ನೇ ಅಷ್ಟೊತ್ತು ಕುದಿಸಿರೆ ಸಾಕು, ಟೀ ರೆಡಿ ಆಗುತ್ತೆ. ಈಗ ನೋಡ್ಬೋದು ಹಾಲು ಹಾಕಿದ ನಂತರ ಎಷ್ಟು ಥಿಕ್ಕಾಗಿ ಬಂದಿದೆ ಅಂತ. ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೀ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನಾನು. ಹಾಲು ಹಾಕಿದ ನಂತರ ಒಂದು 3 ಕುದಿ ಬಂದರೆ ಸಾಕಾಗುತ್ತೆ. ಜಾಸ್ತಿ ಏನು ಬೇಕಾಗೋದಿಲ್ಲ ನಿಮಗೆ ಇದು. ನೋಡಿ ನಾನು ಸ್ಟವ್ನ ಲೋ ಫ್ಲೇಮ್ ಮಾಡಿಕೊಂಡೆ ನಾನು ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಸೊ 1 ಕಪ್ ನೀರಿಗೆ 1 ಕಪ್ ಹಾಲನ್ನು ಹಾಕ್ಕೊಂಡು ಮಾಡಿದ್ರೆ ಸಾಕಾಗುತ್ತೆ. ಇಲ್ಲ ನೀವು ಬರೀ ಹಾಲಿನಲ್ಲೇ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಹಾಲಿನಲ್ಲೂ ಕೂಡ ನೀವು ಈ ಒಂದು ಟೀಯನ್ನು ತಯಾರಿಸ್ಕೊಳ್ಬೋದು. ಈ ರೀತಿಯಾಗಿ ಟೇಸ್ಟಿಯಾಗಿರುವಂಥ ಈಸಿಯಾಗಿರುವಂಥ ಒಂದು ಟೀಯನ್ನು ಮನೆಯಲ್ಲಿ ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಫ್ರೆಂಡ್ಸ್, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈಗ ನೋಡಿ ಈ ರೀತಿ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಅದಾದ ನಂತರ ಈಗ ಸೀಕ್ರೆಟ್ ವಸ್ತು ಏನು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನಾವು ಇಲ್ಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳೋಣ. ಮಿಲ್ಕ್ ಪೌಡರ್ ಹಾಕಿದ ನಂತರ 1 ಸ್ಪೂನ್ ಸಾಕು. ಅದಾದ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ತೀನಿ ನಾನು. ಸ್ವಲ್ಪನೂ ಕೂಡ ಗಂಟಿರಬಾರ್ದು ನಾವು ಟೀಗೆ ಹಾಕ್ದಾಗ ಇದು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ಗಂಟು ಸ್ವಲ್ಪನೂ ಕೂಡ ಇಲ್ಲದೆ ಹಾಗೆ ನಾವು ಪೌಡರ್ನ ಒಂದು ಹಾಲಿನ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇವಾಗ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ. ಗಟ್ಟಿಯಾಗಿದೆ ಅಂತ ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಅಥವಾ ನೀವು ಹಾಲನ್ನು ಉಪಯೋಗಿಸ್ದಲೇ ಬರೀ ಮಿಲ್ಕ್ ಪೌಡರಿಂದ ನಾವು ಟೀ ಮಾಡ್ಕೊಳ್ತೀವಿ ಅಂದರೆ ನೀವು ಅದರಲ್ಲೂ ಕೂಡ ಮಾಡ್ಕೋಬೋದು. ಅದು ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಓಕೆ, ಈಗ ಈ ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಸೌಟ್ ತಗೊಂಡ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಈಗ ಮಿಲ್ಕ್ ಹಾಕಿದ ನಂತರ 1 ಕುದಿ ಅಥವಾ 2 ಕುದಿ ಬಂದರೆ ಸಾಕು. ನಮಗೆ ಪರ್ಫೆಕ್ಟ್ ಆಗಿರುವಂಥ ಟೀ ರೆಡಿ ಆಗಿಬಿಡುತ್ತೆ. ಮತ್ತು ಕಲರ್ ಕೂಡ ಆಟೋಮೆಟಿಕ್ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿ ಪರ್ಫೆಕ್ಟ್ ಆಗಿರುವಂತಹ ಒಂದು ಟೀ ರೆಡಿಯಾಗಿದೆ. ಸೊ ಇದನ್ನು ಇವಾಗ ನಾವು ಸೋಸ್ಕೊಳ್ಳೋಣ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ತುಂಬಾ ಬೇಗ ಟೀ ಆಗೋಗುತ್ತೆ. ಇವಾಗ ನೋಡಿ ಇದನ್ನು ಸೋಸ್ಕೊಳ್ಳೋಣ ನಾವು. ಎಷ್ಟು ಗಟ್ಟಿಯಾಗಿ ಬಂದಿದೆ ಟೀ ಅಂತ ನೀವು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಟೀ ಮಾಡುವಾಗ, ಅದು ಬೆಲ್ಲದ ಟೀ ಮಾಡುವಾಗ ಈ ಒಂದು ಸೀಕ್ರೆಟ್ ವಸ್ತುನ ಹಾಕಿ ಹೊಸ ವಿಧಾನದಲ್ಲಿ ರುಚಿಯಾದ ಟೀ ಮಾಡಿ ಕುಡಿದ್ರೆ ಮತ್ತೆ ಇದರ ರುಚಿಯನ್ನು ನೀವು ಮರೆಯೋದೇ ಇಲ್ಲ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಟೇಸ್ಟಿಯಾಗಿರುವಂತಹ ಟೀ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ತಯಾರಿಸಿ, ಗೆಸ್ಟ್ ಬಂದಾಗ ತಯಾರಿಸಿ ಕೊಡಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ಕೂಡ ಒಂದ್ಸಲ ಟೀ ಮಾಡಿ ಕುಡಿದು ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು.